ಬನ್ನಿ ಫ್ರೆಂಡ್, ಇವತ್ತು ಮಧ್ಯಾಹ್ನದ ಅಡುಗೆ ಪನ್ನೀರ್ ಬೆಳ್ಳುಳ್ಳಿ ಕಬಾಬು ನುಗ್ಗಿಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಫ್ರೆಂಡ್, ಈಗ ಒಂದು ಕಪ್ಪು ಬೇಳೆ ಹಾಕ್ಕೊಂಡು ತೊಳ್ಕೊಂಬರೋಣ. ಈಗ ತೊಳ್ಕೊಂಡಿದ್ದಾಗಿದೆ. ಈಗ ಈರುಳ್ಳಿ ಹಾಕೋಣ, ಬೆಳ್ಳುಳ್ಳಿ ಹಾಕೋಣ, ಟೊಮೊಟೊ ಹಾಕೋಣ, ಸ್ವಲ್ಪ ಕರಿಬೇವು ಹಾಕೋಣ. ಈಗ ನೀರು ಹಾಕೊಳ್ಳೋಣ. ಬನ್ನಿ ಫ್ರೆಂಡ್, ನೀರು ಹಾಕ್ಕೊಂಡಾಗಿದೆ. ಈಗ 3 ವಿಷಲ್ ಬರಲಿ ಫ್ರೆಂಡ್. 3 ವಿಷಲ್ ಬರಲಿ ಫ್ರೆಂಡ್. ಈಗ ನುಗ್ಗಿಕಾಯಿ ಬೇಯಕ್ಕೆ ಹಾಕೋಣ. ಬನ್ನಿ ಫ್ರೆಂಡ್, ತೊಳೆದು ಇಟ್ಕೊಂಡಿದ್ದು ನುಗ್ಗಿಕಾಯಿ ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಟೊಮೊಟೊ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಪುಡಿ. ಈಗ ಒಂದು ಸ್ವಲ್ಪ ಬೇಯಕ್ಕೆ ಉಪ್ಪು ಹಾಕೋಣ. ಈಗ ನೀರು ಹಾಕೋಣ. ಈಗ ಬೇಯಕ್ಕೆ ಇಡೋಣ. ಬನ್ನಿ ಫ್ರೆಂಡ್, ಪನ್ನೀರ್ ಬೆಳ್ಳುಳ್ಳಿ ಕಬಾಬ್ ಮಾಡೋಣ. ಬನ್ನಿ ಫ್ರೆಂಡ್, ಈಗ ಇವೆರಡನ್ನ ಕುಟ್ಕೊಂಡು ಬರೋಣ. ಬನ್ನಿ ನೋಡಿ ಫ್ರೆಂಡ್, ಈಗ ಬೆಳ್ಳುಳ್ಳಿ ಖಾರ ಪುಡಿ ಹಾಕಿ ಕುಟ್ಟೋಣ. ಬನ್ನಿ ಫ್ರೆಂಡ್, ಇದೇ ಮೇನ್ ಫ್ರೆಂಡ್. ನೋಡಿ ಫ್ರೆಂಡ್, ಈಗ ಕುಟ್ಕೊಂಡಾಗಿದೆ. ಪನ್ನೀರ್ ಕಟ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಈಗ ಪನ್ನೀರ್ ತೊಳ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಕಟ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್, ನೋಡಿ ಫ್ರೆಂಡ್, ಕಟ್ ಮಾಡ್ಕೊಂಡಿದ್ದೀವಿ. ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ಈಗ ಪನ್ನೀರು ಒಂದು ಬೌಲಿಗೆ ಹಾಕೋಣ. ಬನ್ನಿ ಫ್ರೆಂಡ್, ಬನ್ನಿ ಫ್ರೆಂಡ್, ಈಗ ಕುಟ್ಟಿರ್ತೀವಲ್ಲ ಖಾರ ಮತ್ತು ಬೆಳ್ಳುಳ್ಳಿನ ಅದನ್ನು ಹಾಕೊಳ್ಳೋಣ. ಅರಿಶಿನ ಪುಡಿ ಹಾಕೊಳ್ಳೋಣ, ಧನಿಯಾ ಪುಡಿ, ಈಗ 2 ಚಮಚ ಕಾರ್ನ್ಫ್ಲವರ್, 1 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈಗ ಸ್ವಲ್ಪ ನೀರು ಹಾಕೋಣ. ಈಗ ರೆಡಿಯಾಗಿದೆ ಫ್ರೆಂಡ್. ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕಿ ಮುಚ್ಚಿಡೋಣ. ಸ್ವಲ್ಪ ಎಲ್ಲ ಖಾರ ಎಲ್ಲ ಅಂಟಿ ಫ್ರೆಂಡ್. ಈಗ 3 ವಿಷಲ್ ಬಂದಿದೆ, ತೆಗಿಯೋಣ. ಬನ್ನಿ, ಈಗ ನೀರು ಬಸ್ಕೊಳ್ಳೋಣ. ಬನ್ನಿ ಫ್ರೆಂಡ್, ನೀರು ಬಸ್ಕೊಳ್ಳೋಣ. ಬನ್ನಿ ಫ್ರೆಂಡ್, ನೀರು ಬಸ್ಕೊಂಡಾಗಿದೆ ಫ್ರೆಂಡ್. ಈಗ 2 ಚಮಚ ಸಾಂಬಾರು ಪುಡಿ ಹಾಕೋಣ. ಬನ್ನಿ, ಸಾಂಬಾರು ಪುಡಿ ಮಸ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಮಸ್ಕೊಂಡಾಗಿದೆ ಫ್ರೆಂಡ್. ಈಗ ನುಗ್ಗಿಕಾಯಿಗೆ ಹಾಕೋಣ. ಬನ್ನಿ ಫ್ರೆಂಡ್, ಕುಕ್ಕರ್ ತೊಳ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಈಗ ತೊಳ್ಕೊಂಡಿರೋ ನೀರು ಇದಕ್ಕೆ ಹಾಕೋಣ. ಈಗ ರೆಡಿಯಾಗಿದೆ ಸಾಂಬಾರು. ಒಲೆ ಮೇಲೆ ಇಡೋಣ. ಬನ್ನಿ, ಆವಾಗಲೇ ಉಪ್ಪು ಹಾಕಿದೆ, ಇನ್ನೊಂದು ಸ್ವಲ್ಪ ಹಾಕೋಣ. ಬನ್ನಿ ಫ್ರೆಂಡ್, ಒಂದು 5 ನಿಮಿಷ ಕುದೀಲಿ. ಬನ್ನಿ ಫ್ರೆಂಡ್, ಕುದ್ದಿದ್ದೆ. ಈಗ ಸ್ವಲ್ಪ ಕಾಯಿ ತುರಿ ಹಾಕೋಣ. ಈಗ ಹುಣಸಿನ ರಸ ಹಾಕೋಣ. ಬನ್ನಿ ಫ್ರೆಂಡ್, ಬನ್ನಿ ಫ್ರೆಂಡ್, ಇದೊಂದು ಕುದೀಲಿ. ಈ ಕಡೆ ಒಗ್ಗರಣೆ ಹಾಕೋಣ. ಸ್ಪೂನ್ ಎಣ್ಣೆ ಹಾಕೋಣ. ಸರಿ, ಈಗ ಎಣ್ಣೆ ಕಾದಿದೆ ಫ್ರೆಂಡ್. ಸಾಸಿವೆ ಹಾಕೋಣ. ಈಗ ಸ್ವಲ್ಪ ಜೀರಿಗೆ ಹಾಕೋಣ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ, ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಈಗ ಒಗ್ಗರಣೆ ರೆಡಿಯಾಗಿದೆ ಫ್ರೆಂಡ್. ಈ ಕಡೆ ಸಾಂಬಾರು ಕುದ್ದಿದೆ ಫ್ರೆಂಡ್. ಲಾಸ್ಟಿಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಫ್ರೆಂಡ್. ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆ ಹಾಕಿ ಮುಚ್ಚಿಬಿಡ್ಬೇಕು, ವಾಸನೆ ಹೋಗಬಾರ್ದು. ಈಗ ಸಾಂಬಾರು ರೆಡಿ ಇದೆ ಫ್ರೆಂಡ್. ಮಸಾಲೆ ಹಿಡ್ದಿದೆ ಫ್ರೆಂಡ್ ಪನ್ನೀರಿಗೆ. ಈಗ ಮಾಡೋಣ. ಬನ್ನಿ ಫ್ರೆಂಡ್, ಈಗ ಎಣ್ಣೆ ಇಟ್ಕೊಳ್ಳೋಣ. ಬನ್ನಿ ಫ್ರೆಂಡ್, ಈಗ ಎಣ್ಣೆ ಕಾಯ್ಲಿ. ಈಗ ಎಣ್ಣೆ ಕಾಯ್ತಿದ್ದೆ ಫ್ರೆಂಡ್. ಈಗ ಒಂದೊಂದೇ ಬಿಡೋಣ. ಬನ್ನಿ ಫ್ರೆಂಡ್, ಎಲ್ಲ ಬಿಟ್ಕೊಂಡಾಗಿದೆ ಫ್ರೆಂಡ್. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ ಫ್ರೆಂಡ್, ಉಲ್ಟಾ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಆದರೆ ತೆಗೆಯೋಣ ಫ್ರೆಂಡ್. ಈಗ ರೆಡಿಯಾಗಿದೆ ಫ್ರೆಂಡ್.
ಪ್ಲೇಟಿಗೆ ತಕ್ಕೊಳ್ಳೋಣ ಬನ್ನಿ ಫ್ರೆಂಡ್. ಈಗ ಪ್ಲೇಟಿಗೆ ತಕ್ಕೊಂಡಾಗಿದೆ. ಎಲ್ಲವೂ ಹೀಗೆ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್, ಪನ್ನೀರ್ ಕಬಾಬ್ ರೆಡಿ ಇದೆ ಫ್ರೆಂಡ್. ಊಟಕ್ಕೆ ರೆಡಿ ಆಗಿದೆ ಫ್ರೆಂಡ್. ನುಗ್ಗೆಕಾಯಿ ಸಾಂಬಾರು, ರೈಸು, ಪನ್ನೀರ್ ಕಬಾಬ್ ಮಾಡಿದ್ದೀನಿ ಫ್ರೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್.